ಸಿಲಿಂಡರ್ ಸ್ಫೋಟವಾಗಿ 9 ಮಂದಿ ಗಾಯಗೊಂಡಿದ್ರು ಅಯ್ಯಪ್ಪ ಮಾಲಾಧಾರಿಗಳು. ಆ ಪೈಕಿ ಈಗ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆ ಕಂಡಿದೆ. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸೋರಿಕೆಯಾಗಿ ಸಾವನ್ನಪ್ಪಿದಂತಹ ಪ್ರಕರಣ ಸಂಬಂಧ ಮೃತರ ಸಂಖ್ಯೆ ಈಗ 3ಕ್ಕೆ ಏರಿದೆ. ಮತ್ತೊಬ್ಬ ಅಯ್ಯಪ್ಪ ಮಾಲಾಧಾರಿ ಇವತ್ತು ಮೃತರಾಗಿದ್ದಾರೆ. ಚಿಕಿತ್ಸೆ ಸ್ಪಂದಿಸದೆ ರಾಜು ಮೂಗೇರಿ ಸಾವನ್ನಪ್ಪಿರೋರು. ಈಗ ಸದ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಆ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ದಾರೆ. ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆಯಷ್ಟೇ ಇಬ್ಬರು ಮಾಲಾಧಾರಿಗಳು ಮೃತರಾಗಿದ್ರು. ಇವತ್ತು ಮತ್ತೊಬ್ಬ ಮಾಲಾಧಾರಿ ಮೃತಪಟ್ಟಿದ್ದಾರೆ. ಈ ಕೇಸಿನಲ್ಲಿ 9 ಮಂದಿಗೆ ಗಾಯವಾಗಿತ್ತು. ಕಳೆದ 4 ದಿನಗಳ ಹಿಂದಷ್ಟೇ ನಡೆದಂತಹ ಘಟನೆ. 9 ಮಂದಿ ಸಣ್ಣ ಕೋಣೆಯಲ್ಲಿ ಅಯ್ಯಪ್ಪನ ಭಕ್ತರು ದೇವಾಲಯದಲ್ಲಿ ಮಲಗಿದಂತಹ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿತ್ತು. ಸದ್ಯ ಕಿಮ್ಸ್ ಆಸ್ಪತ್ರೆಯ ಮುಂಭಾಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನನ್ನ ಮಗ ಜೋಡಿ ನಮ್ಮ ಮಗನ ಜೋಡಿ ತಾಯಿ ಮಗನ ಮಂದಿರದಾಗ ಆಗಿ ನನ್ನ ಮಗ ನನ್ನ ಮಗ ಮಾಲೆ ಹಾಕಿ ನನ್ನ ಮಗ ಅವ್ವ ಅನ್ನಾರ ಇದ ವರ್ಷ ನನ್ ಮಗ ಮಾಲಿ ಹಾಕ್ಯಾನ್ರಿ. 9ನೇ ತಕ ಮಾಲಿ ಹಾಕ್ತಾನೆ ಅಂತಾರಿ. ಬ್ಯಾಡ್ರಿ ಸ್ವಾಮ್ಯಾರ, ನಿಮ್ದು 10ನೇ ತ ಚಲೋ ರಿಜೆಕ್ಟ್ ತಗೊಂಡ್ ಅಯ್ಯಪ್ಪ ಬೇಡ್ಕೊಂಡ್ ಕ್ಯಾಸ ರಿಜೆಕ್ಟ್ ತಗೋರಿ ತಗೊಂಡ್ 11ನೇ ತಕ ಇರ್ತಿರಲ್ರಿ, ಅವಾಗ ಮಾಲಿ ಹಾಕ್ರಿ ಸ್ವಾಮ್ಯಾರ ಅಂದಿವ್ರಿ. ಅಂದ್ಬಿಟ್ಕ ನಮ್ ಸ್ವಾಮಿ ಏನಂತ್ರಿ, ಇಲ್ಲ ಅವ್ವ ಸ್ವಾಮಿ ನಾ ಆಗವನಂತ ಹಠ ಮಾಡಿ ಅಳ ಅಂತಾರಿ. ಅಳುತ್ತೇನ್ ನಾವೇನಂದ್ರಿ, ಈಗ 9 ಬ್ಯಾಡ ಅಂತ ಹೋದ್ ವರ್ಷದ ಬಿಡಿಸಿದ್ಯಾರಿ. 11 ರೂಪಾಯಿ ಮುಡುಪ್ ಕಟ್ಟಿ ಇಟ್ಟಿದ್ಯಾರಿ. ನಮ್ಮ ವಾರ ಕಟ್ಟಿಡುವ ಅವನ ಹೆಸರು ಮೇಲೆ ಅಂದ್ರೆ 11 ರೂಪಾಯಿ ಮುಡುಪ್ ಕಟ್ಟಿಟ್ಟು ಏನ್ ಮಾಡಿದ್ರಿ, ಈ ವರ್ಷ ನಾನು APMC ಹೋಗಿ ಮಾಲ್ ತರಕ್ ಹೋಗಿದ್ದೆ ರೀ. ಸೈತಾರ ಸಾಲ್ ಸುಟ್ಟೈತ್ರಿ. ಬಡ ಮನಿಯಾನು ಎಲ್ಲ ಬಾಂಡೆ ತುಚ್ಚಿಲ್ದಾಗ ಕಟ್ಟಿಟ್ಟು ಧೂಳ ಹೊಡೆದು ಬಣ್ಣ ತಂದಿದ್ರು ಸ್ವಾಮಿಯವ್ರು. ಆಕೆನೇ ಅವ್ವ ಸ್ವಾಮಿ ಅಂತ ಬಾಳ ಅಂದಾರಿ. ಆಕೆನಂತೆ ನಮ್ಮವ್ರ ಏನಂದ್ರ ನಾ ಬ್ಯಾಡ ಅಂತಂದ್ಯಾರಿ. ಅನ್ನತ್ತೆ ನಮ್ಮವ್ರ ಏನಂದ್ರ ಹಂಗ ತೊಂದ್ರೆ ಮಾಡ್ಬಾರ್ದು, ದೇವ್ರ ಕೆಲ್ಸಕ್ಕೆ ದೇವ್ರ ಹಂಗ ಇಲ್ಲವಾ ಅಂತಂದ್ರಿ. ಆಗ್ಲಿ ಅಂತೇಳಿ ನಾನು ಏನ್ ಮಾಡಿದೆ, ಆಗ್ಲಿ ಬಿಡ್ರಿ ಸ್ವಾಮಿಯವ್ರ ಹಾಕ್ರಿ ಅಂದೆ. ಶನಿವಾರ ಹಾಕಂತ ನಾನು ನಮ್ಮ ಅಣ್ಣನ ಮಗ ಅಂದ್ರಿ, ಇಲ್ರಿ ನಾ ಬುಧವಾರ ಹಾಕವನ ಮಾಲಿ ನನ್ನ ಅಯ್ಯಪ್ಪನದು ರಥಮ್ಕ ಹೋಗ್ತೇನ್ರಿ ನಾನಂದ್. ಇವತ್ತು ರಾಜು ಅನ್ನೋರು ಸುಮಾರು 15-16 ವರ್ಷ ಹುಡುಗ. ಇವತ್ತು ಅವನನ್ನು ಕೂಡ ನಾವು ಕಳ್ಕೊಂಡಿದ್ದೇವೆ. ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀವಿ. ಬಿಕಾಸ್ ಈ ಬೋಂಟ್ ಇರ್ತಕ್ಕಂಥದ್ದೇ 70%, 80%, 90% ಬೋಂಟ್ ಬಂದ ನಂತರ ನಮ್ಮ ಕಿಮ್ಸ್ ಸಂಸ್ಥೆಯು ಆಮೇಲೆ ಭಾಳಷ್ಟು ಎಕ್ಸ್ಪರ್ಟ್ಗಳು ಕರೆಸಿದ್ದೀವಿ, ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತು ಅವನ್ನ ಕಳ್ಕೊಂಡಿದ್ದೀವಿ. ಫ್ಯಾಮಿಲಿಗೆ ಆ ದೇವರು ಎದುರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ತಮ್ಮ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇಲ್ಲ 5 ಲಕ್ಷ ಮಾನ್ಯ ಮುಖ್ಯಮಂತ್ರಿಯವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಘೋಷಣೆ ಕೂಡ ಮಾಡಿದ್ದೇವೆ. ನಾವು ಹೇಳಿದ್ದೇನೆ, ಮೊದಲು ಪರಿಹಾರ ಸ್ಪೆಷಲ್ ಕೇಸಾಗಿ ಕನ್ಸಿಡರ್ ಮಾಡಿ ಕೊಡ್ತಾ ಇದ್ದೀವಿ. ಪರಿಹಾರನೇ ಭಾಳ ದೊಡ್ಡ ಏನೋ ಪರಿಹಾರ ಸೊಲ್ಯೂಷನ್ ಅಲ್ಲ ಅದು. ಬಟ್ ಆದರೆ ತಾಯಿಗೆ ವಿಶೇಷವಾಗಿ ಮುಂದೆ ನಮ್ಮ ಕಡೆಯಿಂದ ಏನಾಗುತ್ತೆ ಸರ್ಕಾರ ವತಿಯಿಂದ ಅಥವಾ ನಮ್ಮ ಏನು ಸಹಾಯ ಮಾಡ್ಬೋದು ಅಂತೇಳಿ ನಾವು DC ಅವ್ರು ಮಾತನಾಡ್ತೀವಿ. ಇದೊಂದೇ ಅಲ್ಲ, ಎಲ್ಲ ಡಿಸೀಸ್ ಯಾವ ರೀತಿ ಅನಾನುಕೂಲ ಆಗಿದೆ ಅವರಿಗಿಂತ ಒಂದು ಕಾರಣದಿಂದ ಅವ್ರ ಫ್ಯಾಮಿಲಿಗೆ ಏನನ್ನ ಒಂದು ಸ್ವಲ್ಪ ಅನುಕೂಲ ಆಗ್ತಕ್ಕಂಥ ಕೆಲಸ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀವಿ. ಕ್ರಿಟಿಕಲ್ ಇದೆ ಭಾಳ ಜನರದ್ದು ಇದೇ ರೀತಿ. ಸುಮಾರು ಇನ್ನ ವಿ ಹ್ಯಾವ್ ಗಾಟ್ 5 more people who are very critical. ಭಾಳ ಚಿಂತಾಜನಕ ಇದೆ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಫಕೀರಯ್ಯ. ಸದ್ಯ ಸಚಿವರು ಕೂಡ ಸ್ಥಳಕ್ಕೆ ಹೋಗಿದ್ರು, ಅವ್ರನ್ನೆಲ್ಲ ಮಾತನಾಡಿಸಿದ್ರು ಮತ್ತು ವೈದ್ಯರಿಂದ ರಿಪೋರ್ಟ್ ತೆಗೆದುಕೊಂಡಿರೋ ಪ್ರಕಾರವಾಗಿ ಇನ್ನುಳಿದ 5 ಕಂಡೀಷನ್ ಕೂಡ ಕ್ರಿಟಿಕಲ್ ಅಂತಿದ್ದಾರೆ. ಉಳಿದ 6 ಮಂದಿ ಹೇಗಿದ್ದಾರೆ, ಅವರ ಬಗ್ಗೆ ಏನು ಹೇಳ್ತಾರೆ? ದಿವ್ಯ ಜೊತೆ ಈಗಾಗಲೇ ಏನು ಹುಬ್ಬಳ್ಳಿಯಲ್ಲಿ ನಡೆದಂತಹ ಸಿಲಿಂಡರ್ ಸ್ಫೋಟದಲ್ಲಿ ನಿನ್ನೆ 2 ಮೃತಪಟ್ಟಿದ್ದು, ಇವತ್ತು ಬೆಳಗ್ಗೆ ಮತ್ತೊಬ್ಬ 16 ವರ್ಷದ ಬಾಲಕ ಕೂಡ ರಾಜು ಸಾವನ್ನಪ್ಪಿರುವಂತದ್ದು. ಅಂದ್ರೆ ಏನು ಸಿಲಿಂಡರ್ ಸ್ಫೋಟ ಆದಂತಹ ಪ್ರಕರಣದಲ್ಲಿ 9 ಜನ ಗಾಯಗೊಂಡಿದ್ರು. ಈಗಾಗಲೇ 3 ಜನರು ಮೃತಪಟ್ಟಿರುವಂತದ್ದು. 5 ಕೂಡ ಅವರ ಸ್ಥಿತಿ ಕೂಡ ಅಂದ್ರೆ 80% ದೇಹದ ಭಾಗಗಳು ಸುಟ್ಟು ಹೋಗಿರೋ ಕಾರಣಕ್ಕಾಗಿ ಅವರ ಪರಿಸ್ಥಿತಿ ಕೂಡ ಕ್ರಿಟಿಕಲ್ ಆಗಿರುವಂತದ್ದು. ನುರಿತ ವೈದ್ಯರ
ಮುಖಾಂತರವಾಗಿ ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಹೀಗಾಗಿ ಅವರ ಸ್ಥಿತಿ ಕೂಡ ಗಂಭೀರವಾಗಿದೆ. ದೇವರ ಮೇಲೆ ಭಾರವನ್ನ ಹಾಕಿರುವಂತಹ ಏನು ಆ ಮಾತನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿರುವಂತದ್ದು. ಇವತ್ತು 3ನೇ ಬಾಲಕ ರಾಜು ಸತ್ತಿರುವ ಹಿನ್ನೆಲೆಯಲ್ಲಿ ಒಬ್ಬನೇ ಒಬ್ಬ ಮಗ ಇದ್ದ, ಪ್ರಥಮ ಬಾರಿಗೆ ಮಾಲಾಧಾರಿಯಾಗಿದ್ದ, ಮನೆಯಲ್ಲಿ ಕುಟುಂಬಸ್ಥರಿಗೆ ಹಠ ಮಾಡಿ ಮಾಲೆಯನ್ನ ಧರಿಸಿದ್ದ. ಹೀಗಾಗಿ ಆ ಕುಟುಂಬ ಸದಸ್ಯರ ತಾಯಿ ಕೂಡ ಆಕ್ರಂದ ಮುಗಿಲು ಮುಟ್ಟಿರುವಂತದ್ದು. ಇದ್ದ ಒಬ್ಬನೇ ಒಬ್ಬ ಮಗ ಇದ್ದ, 3 ವರ್ಷದ ಹಿಂದೆ ಮತ್ತೊಬ್ಬ ಮಗ ತೀರ್ಕೊಂಡಿದ್ದ. ಹೀಗಾಗಿ ಆ ಕುಟುಂಬ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ಈಗ ಉಳಿದ 5 ಜನರ ಚಿಕಿತ್ಸೆ ಕೂಡ ನುರಿತ ವೈದ್ಯರಿಂದ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಮುಂದುವರೆದಂತು. ಆದ್ರೆ ಅವರು ಬದುಕುಳಿಯುವಂತಹ ಸಾಧ್ಯತೆ ಕೂಡ ಬಹಳಷ್ಟು ಕಡಿಮೆ ಆಗಿರೋದು ಅನ್ನೋ ಮಾತನ್ನ ವೈದ್ಯರು ಹೇಳಿರುವಂತದ್ದು. ದಿವ್ಯಜ್ಯೋತಿ, ಸಚಿವರು ಬಹಳ ಎಮೋಷನಲ್ ಆಗಿದ್ರು ಈ ಸಂದರ್ಭದಲ್ಲಿ. ಏನ್ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಆ ಕುಟುಂಬಕ್ಕೆ? ಖಂಡಿತವಾಗ್ಲೂ ದಿವ್ಯಜ್ಯೋತಿ, ನಿನ್ನೆ ಇಬ್ಬರು ಮೃತಪಟ್ಟಿದ್ರು, ಇವತ್ತು ಒಬ್ಬ ಮೃತಪಟ್ಟ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಈಗಾಗಲೇ ವಿಶೇಷ ಪ್ರಕರಣವನ್ನು ಗಮನಿಸಿ 5 ಲಕ್ಷ ರೂಪಾಯಿ ಘೋಷಣೆಯನ್ನ ಮಾಡಿರುವಂತಹದ್ದು. ಆದ್ರೆ ಸ್ಥಳೀಯವಾಗಿ ಅವೆಲ್ಲ ಕುಟುಂಬ ಸದಸ್ಯರು, ಅಯ್ಯಪ್ಪನ ಮಾಲಾಧಾರಿಗಳು ಎಲ್ಲವೂ ಕೂಡ ಬಡ ಕೂಲಿ ಕಾರ್ಮಿಕರಾಗಿರೋದು, ಅಂದ್ರೆ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡು ಜೀವನವನ್ನು ಮಾಡುವಂತಹ ಕುಟುಂಬ. ಹೀಗಾಗಿ ಪರಿಹಾರದ ಮೊತ್ತವನ್ನ ಹೆಚ್ಚು ಮಾಡ್ಬೇಕು ಅನ್ನೋದು ಒತ್ತಾಯ ಕೂಡ ಸ್ಥಳೀಯ ಶಾಸಕರಾದಿ ಸೇರಿದಂತೆ ಜನರು ಕೂಡ ಒತ್ತಾಯ ಮಾಡಿದ್ರು. ಹೀಗಾಗಿ ನಾನು ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆಗೆ ಕೂಡ ಮಾತನಾಡಿ ಅವರಿಗೆ ಪರಿಹಾರವನ್ನ ಹೆಚ್ಚು ಕೊಡಿಸುವಂತ ಕೆಲಸವನ್ನ ಮಾಡ್ತೀನಿ. ಆದ್ರೆ ನಮ್ಗೆ ಇನ್ನೊಂದು ವಿಶೇಷವಾಗಿ ಅವರು ಬದುಕುಳಿಯುವಂತ ಕೆಲಸವನ್ನ ನಾವು ಮಾಡ್ಬೇಕು. ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ಕೂಡಿಸಿ ಅವ್ರನ್ನ ಬದುಕಿಸುವಂತ ಕೆಲಸವನ್ನ ಮಾಡುವಂತ ಅಂದ್ರೆ ಅವ್ರಿಗೆ ಹೆಚ್ಚಿನ ಪರಿಹಾರ ಕೊಡೋದಕ್ಕಿಂತ ಮುಖ್ಯವಾಗಿ ಅವರ ಪ್ರಾಣವನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ಬೇಕಾಗಿದೆ ಅನ್ನೋ ಮಾತನ್ನ ಹೇಳುವಂತದ್ದು. ದಿವ್ಯಜ್ಯೋತಿ, ಸೊ ಅಲ್ಲೇ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗುತ್ತೆ ಹಾಗಾದ್ರೆ ಅವ್ರದ್ದು? ಖಂಡಿತವಾಗ್ಲೂ ಜ್ಯೋತಿ, ಈಗಾಗಲೇ ಹೈದರಾಬಾದ್ ಸೇರಿದಂತೆ ಬೆಂಗಳೂರಿನ ಮೂಲದಂತಹ ಚರ್ಮಕ್ಕೆ ಅಂದ್ರೆ ಸುಟ್ಟ ಗಾಯಕ್ಕೆ ನುರಿತ ವೈದ್ಯರು ಏನಿರ್ತಾರೆ ಅವರ ಟ್ರೀಟ್ಮೆಂಟ್ ಅನ್ನ ಕರೆಸಿ ಈಗಾಗಲೇ 4-5 ವೈದ್ಯರು ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಹುಬ್ಬಳ್ಳಿ ಕಿಮ್ಸ್ ನಲ್ಲಿ ಇನ್ನೊಬ್ಬ ಬಾಲಕ ಕೂಡ ಚೇತರಿಕೆಯನ್ನ ಆಗ್ತಾ ಇದ್ದಾನೆ. ಹೀಗಾಗಿ ಅವನನ್ನ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಅನ್ನ ಮಾಡಿ ಚಿಕಿತ್ಸೆಯನ್ನ ಮುಂದುವರಿಸ್ತದೆ. ಇನ್ನು 4 ಜನರನ್ನ ಬೇರೆ ವಾರ್ಡ್ ನಲ್ಲಿ ಇಟ್ಟು ಚಿಕಿತ್ಸೆಯನ್ನು ಮಾಡ್ಲಾಗ್ತಾ ಇದೆ. ಒಟ್ಟಿನಲ್ಲಿ ಅವರು ಬದುಕುಳಿದ್ರೆ ಒಂದ್ ರೀತಿ ಪವಾಡ ಸದೃಶವೇ ಅಂತಾನೆ ಹೇಳ್ಬೋದು. ದಿವ್ಯಜ್ಯೋತಿ. ಓಕೆ ಫಕೀರಯ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.